ರಾತ್ರಿ ಮಲ್ಗೋಕ್ಕೆ ಮುಂಚೆ ಇದನ್ನು ಹಚ್ಚಿ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ. ನೋಡಿ, ಹತ್ತಿರದಿಂದ ಝೂಮ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಶೈನಿಂಗ್ ನೋಡಿ ಯಾವ ರೀತಿ. ನೋಡಿ, ಇದು ಟೈಮ್ ಆಗ್ತಾ 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 ಗ್ಲೋ ಬರೋ ರೆಮಿಡಿ. ಯೂಶಲಿ ನಮ್ಮ ಫೇಸಲ್ಲಿ ಗ್ಲೋ ಬರಬೇಕು, ಪಿಗ್ಮೆಂಟೇಷನ್ ವಾಸಿ ಆಗಬೇಕು, ಪಿಂಪಲ್ಸ್ ಹೋಗಬೇಕು ಅಂದರೆ ಏನೋ ಇದು ಒಂದು 10 ನಿಮಿಷದ ರೆಮಿಡಿ. ನಾಳೆ ನಿಮ್ಮ ಮುಖ ಸರಿ ಹೋಗುತ್ತೆ, 12 ಅವರ್ ಬೇಕು, 14 ಅವರ್ ಬೇಕು ಅಂತಾರಲ್ಲ, ಇದು ಮಿನಿಟ್ಸ್ ರೆಮಿಡಿ. ಬಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ರಾತ್ರಿ ಮಲಗೋಕ್ಕೆ ಮುಂಚೆ ಇದನ್ನು ನೀವು ಅಪ್ಲೈ ಮಾಡಿ ಒಂದು 10 ನಿಮಿಷ ಇದ್ದು ಫೇಸ್ ವಾಶ್ ಮಲಗಿದೆ ಆದಲ್ಲಿ ನಿಮ್ಮ ಮುಖದಲ್ಲಿರೋ ಹಳೆಯ ಬಂಗಿಗೆ ಫೇಡ್ ಆಗ್ತಾ ಬರುತ್ತೆ. ಸುಮಾರು ಒಂದೇ ದಿನದಲ್ಲಿ ನಿಮಗೆ ಸುಮಾರಷ್ಟು ರಿಸಲ್ಟ್ ಕಾಣುತ್ತೆ. ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇದು ಪ್ರೂವನ್, ಇದು ಆಯುರ್ವೇದದಲ್ಲಿ ಶುದ್ಧೀಕರಣ ಮಾಡಿರೋ ಒಂದು ಪುಡಿ. ಈ ಪುಡಿನ ಬಳಸಿ ನಾನು ಬೇವಿನ ಎಲೆನ ಏನಂತೀವಿ ರೈಸ್ ವಾಟರ್ ನಿಮಗೆ ಯಥೇಚ್ಛವಾಗಿ ನಿಮಗೆ ವಿಟಮಿನ್ಸ್ ಮಿನರಲ್ಸ್ ಸಿಗುತ್ತೆ. ಆಯಿತಾ? ಬ್ಲಿಮಿಷಸ್ನ ತೆಗೆಯುತ್ತೆ, ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ರೈಸ್ ವಾಟರ್ ಈಗಾಗಲೇ ಪ್ರೂವ್ ಆಗಿದೆ. ಅದು ನೀವು ಗೂಗಲಲ್ಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ. ಸೊ ನೀಮು ಅಂದರೆ ಬೇವಿನ ಎಲೆ ಮತ್ತು ಅಕ್ಕಿ ನೀರಲ್ಲಿ ಮಾಡಿರುವ ಸ್ಕಿನ್ ವೈಟ್ನಿಂಗ್ ಪೌಡರ್, ಶುದ್ಧೀಕರಣ ಮಾಡ್ಕೊಂಡಿರೋ ಅದರಲ್ಲಿ ಬೆರೆಸಿರೋ ಒಂದು ಲೇಪನ ಇದು. ಸೊ ಇದು ರಾತ್ರಿ ಮಲಗೋಕ್ಕೆ ಮುಂಚೆ ಇದಿಷ್ಟು ಟೈಮ್ ಅಂತ ಇದೆ. ಆಯಿತಾ? ಅದನ್ನು ನಾನು ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟು ಟೈಮ್ ಅದು ಮುಖದ ಮೇಲೆ ಇಟ್ಟು ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ಎಲ್ಲ ಸ್ಕಿನ್ಗೂ ಇದು ಹೋಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್, ಇದು ಸ್ಟೋರ್ ಮಾಡೋಕ್ಕಾಗಲ್ಲ. ಇಮಿಡಿಯೇಟ್ ಅಪ್ಲಿಕೇಶನ್. ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ. ಇದು ಮ್ಯಾಜಿಕ್ ಮಾಡುತ್ತೆ. ರಾತ್ರಿ ಮಲ್ಕೋಕ್ಕೆ ಮುಂಚೆ ಅಪ್ಲೈ ಮಾಡಿ ನೋಡಿ. ನೀವೇ ನೆಕ್ಸ್ಟ್ ಡೇ ಹಿಂದಿನ ದಿನದ ಫೋಟೋ ತಗೊಳ್ಳಿ, ಮಾರನೇ ದಿನದ ಫೋಟೋ ತಗೊಳ್ಳಿ, ನೀವೇ ಹೇಳ್ತೀರಾ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಅಂತ. ಅಗೇನ್ ಪ್ರತಿಯೊಂದು ಹೇಳ್ತೀನಿ, ಪ್ಯಾಚ್ ಟೆಸ್ಟ್. ಆಯುರ್ವೇದದಲ್ಲಿ ಅದು ಒಂದೇ ನಾವು ಕೇಳೋದು. ಪ್ಯಾಚ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಅದು ಹೋಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸುಮಾರು ಜನ ಏನಂತೀವಿ ಸಿರಮ್ಸ್ಗೆ ಹಿಮಾ ಸಿರಮ್ ಬೇಕು ಅಂತ ಅಗೇನ್ ಸ್ಟಾಕ್ ಔಟ್. ಸೋಪ್, ಸಿರಮ್, ಮಾಯಿಶ್ಚರೈಸರ್ ಎಕ್ಸೆಟ್ರಾ ನಿಮ್ಗೆ ಗೊತ್ತಿದೆ, ಎಲ್ಲ ಸ್ಟಾಕ್ ಔಟ್ ಆಗಿದೆ. ಓಕೆ, ಸೊ ಸುಮಾರು ಜನ ವಾಟ್ಸಪ್ ನಂಬರ್ ಬೇಕು ಅಂತಿದ್ರೆ ಸರಿ, ವಾಟ್ಸಪ್ ನಂಬರು ಕೊಡ್ತೀನಿ. ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಅತಿ ಅದ್ಭುತವಾದ ವೀಡಿಯೋ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ಲೇಪನ ನಾನು ಯಾವ ರೀತಿ ಮಾಡಿದೆ ಅನ್ನೋದು ಇವತ್ತಿನ ವೀಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದ್ರೆ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಅದೇ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ. ಎಷ್ಟು ಹಠಮಾರಿ ಪಿಗ್ಮೆಂಟೇಷನ್ ಕಲೆಗಳು ಇದು ಮಾಯ ಮಾಡುತ್ತೆ. 2 ಪವರ್ಫುಲ್ ರೆಮಿಡಿ ಇದೆ ಇದರಲ್ಲಿ, ಮಿಕ್ಸ್ಡ್ ವಿತ್ 1 ರೆಮಿಡಿ. ಓಕೆನಾ? ಇವತ್ತಿನ ವೀಡಿಯೋ ಹೋಗೋಣ. ಯಾವ ರೀತಿ ಮಾಡಿದೆ ಈ ಲೇಪನ ಒಂದ್ಸಲ ನೋಡ್ಕೊಂಡು ಫ್ರೆಂಡ್ಸ್. ಇಲ್ಲಿ ನಾನು ಒಂದು 4 ಚಮಚದಷ್ಟು ಅಕ್ಕಿನ ಒಂದು ಸುಮಾರು ಮಿನಿಮಮ್ ಅಂದರೆ 1 ಅವರು, ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಅದರದ್ದು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇವಿನ ಎಲೆಗಳು ಫ್ರೆಶ್ ಆಗಿರೋದು ಮತ್ತು ಅದರ ಹೂವು ಬೇಕೇ ಬೇಕು. ಅದನ್ನು ಒಂದು ಕೈ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಈ ಅಕ್ಕಿ ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ತಿದ್ದೀನಿ. ಓಕೆ, ಚೆನ್ನಾಗಿ ಅಕ್ಕಿನ ನೀರಲ್ಲಿ 2 ಅವರ್ ನೆಂದಿರೋ ಅಕ್ಕಿ ನೀರಲ್ಲಿ. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೇಸ್ಟ್ ರೀತಿ ಬರಲಿ, ತರ್ತರಿ ಪೇಸ್ಟ್ ಆದರೂ ತೊಂದರೆ ಇಲ್ಲ. ಓಕೆ, ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟನ್ನ ಮಾಡಿಕೊಂಡು ಅದನ್ನು ಒಂದು ಬಟ್ಲಿಗೆ ಶೋಧಿಸ್ಕೊತೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು 2 ರಿಂದ 3 ಚಮಚದಷ್ಟು ಅಂದರೆ ಸುಮಾರು ಒಂದು 4 ಚಮಚದಷ್ಟು ನೆಂದಿರೋ ಅಕ್ಕಿನ 2 ಅವರ್ ನೆಂದಿರಬೇಕದು, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಅದೇನಾದ್ರು ನೈಸ್ ಆಗಲಿಲ್ಲ ಅಂದರೆ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ನೀರಲ್ಲಿ ಹಾಕ್ಕೊಂಡು ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಇಂಪಾರ್ಟೆಂಟ್ ಸ್ಟೆಪ್ ಏನು ಗೊತ್ತಾ, ಸುಮಾರು ನಮಗೆ 1 ರಿಂದ 1.5 ಚಮಚದಷ್ಟು ಬರಬೇಕು ಆ ರಸ. ಅದನ್ನೊಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಅರ್ಧದಿಂದ 3/4 ಚಮಚ ಒಳಗಿರಬೇಕು ಕಾರ್ನ್ಫ್ಲೋರ್ ಅಲ್ಲ, ಕಾರ್ನ್ಸ್ಟಾರ್ಚ್. ನಾನು ಇಲ್ಲಿ ಲೋಕಲ್ ಅಂಗಡಿಲೇ ತೊಗೊಂಡಿದ್ದು, ನಿಮಗೆ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ನಾನು ಕ್ರೀಮ್ ಮಾಡ್ಕೊಳ್ಬೇಕಾಗತ್ತೆ, ಫೇಸ್ ಕ್ರೀಮ್. ಇವತ್ತಿನ ವೀಡಿಯೋ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಹಾಲು, ನೀರು, ಮೊಸರು, ರೋಸ್ ವಾಟ್ರ್ ಏನೂ ಬಳಸ್ತಿಲ್ಲ. ಆಯಿತಾ? ಸೊ ಇಲ್ಲಿ ನೀರು ಬಳಕೆ ಇದೆ. ಓಕೆ, ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸುಮಾರು ಸಲ ವೀಡಿಯೋಲಿ ನಾನು ಶೇರ್ ಮಾಡಿದ್ದೀನಿ. ಅದನ್ನು ನಾನು ಈಗ ಹಾಕ್ಕೊಳ್ತೀನಿ. ಅಂದರೆ ಕಾರ್ನ್ ಸ್ಟಾರ್ಚ್ ಮತ್ತು ಬೇವಿನ ಹೂವು ಮತ್ತು ಎಲೆಯ ನೀರು, ಆಯಿತಾ, ಮತ್ತು ಅಕ್ಕಿ ರುಬ್ಬಿರೋದು ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಇದನ್ನು 2 ರಿಂದ 3 ಸೆಕೆಂಡ್ ಅಷ್ಟೊತ್ತಿಗೆ ನಮಗೆ ಗಟ್ಟಿ ಬಂದುಬಿಡುತ್ತೆ.
ಓಕೆ, ನಿಮ್ಗೆ ಎಷ್ಟು ಕಾಣ್ತಿದೆಯೋ ಗೊತ್ತಿಲ್ಲ ಅದು ಥಿಕ್ನೆಸ್ಸು. ನಾನು ಅದನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ನಿಮಗೆ ಕ್ರೀಮ್ ಟೆಕ್ಸ್ಚರ್ ತೋರಿಸ್ತೀನಿ. ಓಕೆನಾ, ಜಸ್ಟ್ 2 to 3 ಸೆಕೆಂಡ್ಸ್ ಫ್ಲೇಮ್ ಸಿಮ್ಮಲ್ಲೇ ಇರಲಿ, ಹೀಟಲ್ಲೇ ಅದು ಬೇಯುತ್ತೆ. ಓಕೆ, ಕಾರ್ನ್ಫ್ಲೋರ್ ತೊಗೋಬೇಡಿ, ಕಾರ್ನ್ ಸ್ಟಾರ್ಚ್ ತೊಗೊಳ್ಳಿ, ಆಯಿತಾ. ಇದೊಂದು 5 ನಿಮಿಷ ಆಗಿದ ತಕ್ಷಣ ಇದನ್ನು ನೋಡಿ ಆರಿಸಿದ್ರೆ ಬಿಸಿ ಇದೆ. ನಾನೊಂದು ಬಟ್ಟೆ ಸಹಾಯದಿಂದ ಅದನ್ನು ನಿಮ್ಮ ಜೊತೆ ಝೂಮ್ ಮಾಡೋಣ ಅಂತಷ್ಟೇ. ನಾವಿಲ್ಲಿ ಯಾವುದೇ ರೀತಿ ಕಲರ್ ಹಾಕಿಲ್ಲ, ಬೇವಿನ ಎಲೆಯ ಕಲರೇ ಇದೆ. ಓಕೆನಾ ಫ್ರೆಂಡ್ಸ್, 2 to 3 ನಿಮಿಷ ಅದು ಚೆನ್ನಾಗಿ ಬೀಟ್ ಮಾಡಿ. ಅದು ತಣ್ಣಕ್ಕಾದಮೇಲೆ ನಾನೊಂದು 2 ಚಿಟಿಕೆಗಿನ 3 ಚಿಟಿಕೆಯಷ್ಟು ಅಲೋವೆರಾ ಜೆಲ್ ವೈಟ್ ಟ್ರಾನ್ಸ್ಪರೆಂಟ್, ಆಯಿತಾ. ಇದಕ್ಕೆ ಶುದ್ಧೀಕರಣ ಮಾಡಿರೋ ಆಯುರ್ವೇದದ ಭಸ್ಮ, ಅದು ಆಲಮು ಸ್ಫಟಿಕ ಮತ್ತು ನಮ್ಮ ಕಸ್ತೂರಿ ಅರಿಶಿನ ಕಡಲೆ ಹಿಟ್ಟು. ಸುಮಾರು ಸಲ ಇದು ನಿನ್ನೆ ಸುಮಾರಷ್ಟು ಒಂದು kg ಅಷ್ಟು ಹೋಗಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದಾರೆ. ಸೊ ಅದು ಇದ್ದಿದ್ದನ್ನ ಆ್ಯಕ್ಚುಲಿ ಒಂದೇ ಡಬ್ಬಕ್ಕೆ ಹಾಕಬಾರ್ದು, ನಾನು ಹಾಕ್ಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ ಅಷ್ಟೇ. ನಿನ್ನೆ ಒಂದು ಅರ್ಧ kg ಅಷ್ಟು 1 kg ಶುದ್ಧೀಕರಣ ಮಾಡಿ ಸುಮಾರು ಜನಕ್ಕೆ ಹೋಗಿದೆ ಅದು ಪಾರ್ಸೆಲ್. ಓಕೆ, ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ 1 ಚಮಚ. ನಿಮಗೆಲ್ಲ ಗೊತ್ತಿರೋಂಗೆ ಮೆಷರ್ಮೆಂಟ್ ನಿಮ್ಗೆ ಗೊತ್ತಿದೆ, ಕಸ್ತೂರಿ ಅರಿಶಿನ ಮತ್ತು ಇದಿರಲಿಲ್ಲ. ಸೊ ಫಸ್ಟು ನಮ್ಮ ಮುಖನ ನಮ್ಮ ಮುಲತಿ ಸೋಪ್ ಅಥವಾ ಒಂದು ವೆಟ್ ವೈಪ್ಸ್ ಕ್ಲೀನ್ ಮಾಡ್ಕೊಳ್ಳಿ. ಆಯಿತಾ, ಕ್ಲೀನ್ ಮಾಡಿಕೊಂಡು ಈ ಲೇಪನ ಅಪ್ಲೈ ಮಾಡಬೇಕು. ನೀವು ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಉರಿ ನೆವೆ ಎಲ್ಲ ಆಗುತ್ತೆ. ಓಕೆ, ಒಂದು 10 ನಿಮಿಷ ಇರಲಿ ಇದು. ಆಮೇಲೆ ಇದನ್ನು ಪೈಪೌಟ್ ಮಾಡ್ತೀನಿ. ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ಅಂತ. ಸುಮಾರು ಜನ ವಾಟ್ಸಪ್ ನಂಬರ್ ಕೇಳ್ತಿದ್ರಿ, ಇವತ್ತು ವಾಟ್ಸಪ್ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಅಟಗೇನ್ ಸ್ಕಿನ್ ವೈಟ್ನಿಂಗ್ ಸೋಪ್ ಸ್ಟಾಕ್ ಔಟ್ ಆಗಿದೆ. ನೆನ್ನೆ ಹೇಳೋ ಒಂದು 10 ನಿಮಿಷಕ್ಕೆಲ್ಲ ಸ್ಟಾಕ್ ಔಟ್ ಆಗೋಗಿದೆ, ಆಯಿತಾ. ಸೊ ಇದೊಂದು 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ನೋಡಿ, ಹತ್ತಿರದಿಂದ ಝೂಮ್ ಮಾಡ್ತಾ ಇದ್ದೀನಿ. ವಿತ್ ಪ್ಯಾಚ್ ಟೆಸ್ಟ್ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ. ನನಗಾಗಿದೆ ಅಂದರೆ ನಿಮ್ಗೆ ಡೆಫಿನೆಟಾಗಿ ಆಗೇ ಆಗುತ್ತೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಶೈನಿಂಗ್ ನೋಡಿ ಯಾವ ರೀತಿ ಕ್ಲಾರಿಟಿ, ಪರ್ಫೆಕ್ಟ್ ಕ್ಲಾರಿಟಿ ಬರುತ್ತೆ. ಯಟ್ ಅಗೇನ್ ನೀವು ಒಂದೊಂದು ಸ್ಟೆಪ್ನು ನಾನು ಹೇಳಿದ್ದೀನಿ, ಇದೇ ಮೆಷರ್ಮೆಂಟು. ಅಲ್ಲಿ ನಾನು ಬಳಸಿರೋದು ಕಾರ್ನ್ ಸ್ಟಾರ್ಚ್, ಕಾರ್ನ್ ಫ್ಲೋರ್ ಅಲ್ಲ, ಕಾರ್ನ್ ಸ್ಟಾರ್ಚ್. ನಿಮಗೆ ಆನ್ಲೈನು ಅವೈಲಬಲ್ ಇದೆ. ಅದು ನಾನೊಂದು ಅಂಗಡೀಲಿ ತೊಗೊಂಡಿದ್ದು, ಗ್ರಾಸರಿ ಶಾಪಲ್ಲಿ ಸಿಗುತ್ತೆ ನೋಡಿ. ನೋಡಿ, ಪ್ರೆಸ್ ಮಾಡಿದ್ರು ನನಗೊಂದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಇಲ್ಲ. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸೇ ಮೇಯ್ನ್ ಕಾರಣ ನಮ್ಮ ಸ್ಕಿನ್ ಹಾಳಾಗೋಗೋದಕ್ಕೆ. ನೋಡಿ,
ವಿತ್ ಶೈನಿಂಗ್. ಓಕೆ, ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇದು ರಾಮಬಾಣ ಅಂತಲೇ ಹೇಳ್ತೀನಿ. ಈ ರೆಮಿಡಿನ ರಾತ್ರಿನೇ ಮಾಡಬೇಕಾದ್ರೆ ಬೆಳಗ್ಗೆ ಎಲ್ಲ ಮಾಡೋಂಗಿಲ್ಲ ಇದು. ಓಕೆನಾ, ನಾನು ವೀಡಿಯೋ ಮಾಡಬೇಕು ಅಂತ ನಾನು ಬೆಳಗ್ಗೆ ಮಾಡಿದ್ದೀನಿ, ಅದರ್ವೈಸ್ ಇಟ್ ಇಸ್ ರಾತ್ರಿ ಮಾಡ್ಕೊಳ್ಳೋ ರೆಮಿಡಿ. ಇದು ಹೋಗ್ತಾ ಹೋಗ್ತಾ ಇನ್ನೂ ಗ್ಲೋ ಆಗುತ್ತೆ. ಇನ್ನು ಜಸ್ಟ್ 5 ಮಿನಿಟ್ಸ್ ಬಿಟ್ಟು ನೋಡಿ, ಇನ್ನೂ ಗ್ಲೋ ಬರುತ್ತೆ ಇದು. ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ, ಇನ್ನೂ ಗ್ಲೋ ಬರುತ್ತೆ ನೋಡಿ. ಇದು ಟೈಮ್ ಆಗ್ತಾ 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 ಗ್ಲೋ ಬರೋ ರೆಮಿಡಿ. ಯೂಶಲಿ ನಮ್ಮ ಫೇಸಲ್ಲಿ ಗ್ಲೋ ಬರಬೇಕು, ಪಿಗ್ಮೆಂಟೇಷನ್ ವಾಸಿ ಆಗಬೇಕು, ಪಿಂಪಲ್ಸ್ ಹೋಗಬೇಕು ಅಂದರೆ ಏನೋ ಇದು ಒಂದು 10 ನಿಮಿಷದ ರೆಮಿಡಿ. ನಾಳೆ ನಿಮ್ಮ ಮುಖ ಸರಿ ಹೋಗುತ್ತೆ. 12 ಅವರ್ ಬೇಕು, 14 ಅವರ್ ಬೇಕು ಅಂತಾರಲ್ಲ, ಇದು ಮಿನಿಟ್ಸ್ ರೆಮಿಡಿ. ಬಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆನಾ, ಸರಿ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ನಿನ್ನ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಇನ್ನೂ ಒಂದು 10 ನಿಮಿಷ ಆದರೆ ಇನ್ನೂ ಗ್ಲೋ ಜಾಸ್ತಿ ಆಗುತ್ತೆ ನೋಡಿ. ನಿಮ್ಮ ಹತ್ರ ಮಾತಾಡ್ತಾನೆ ಜಾಸ್ತಿ ಆಗ್ತಿದೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ, ಇವತ್ತು ವಾಟ್ಸಪ್ ನಂಬರ್ ಕೊಡ್ತೀನಿ. ಯೂಶಲಿ ಮರ್ತೋಗ್ತೀನಿ ನಾನು. ಓಕೆನಾ, ನಂಬರ್ ಕೊಡ್ತೀನಿ, ಒನ್ಲಿ ಮೆಸೇಜ್, ಕಾಲ್ ಮಾಡಿಬಿಡಿ. ಓಕೆನಾ, ಸೊ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇವತ್ತಿನ ವೀಡಿಯೋ ಬಗ್ಗೆ ಇದೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ದಯವಿಟ್ಟು ಇಲ್ಲಿ ಯೂಟ್ಯೂಬಲ್ಲಿ ಹಾಕೋ ಬದಲು ವಾಟ್ಸಪ್ಪಲ್ಲಿ ಹಾಕ್ಬಿಡಿ. ಓಕೆನಾ, ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ, ಡೆಫಿನೆಟಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಓನ್ಲಿ ರಿಗಾರ್ಡಿಂಗ್ ದ ವೀಡಿಯೋ. ಟೈಮ್ ಹೋಗ್ತಾ ಹೋಗ್ತಾ ನೋಡಿ, ನಿಮಗೆ ಲೈವ್ ಪ್ರೂಫು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವೈಪ್ ಮಾಡಿದಾಗ ಅಷ್ಟೊಂದು ಗ್ಲೋ ಇರಲಿಲ್ಲ, ಈಗ ನೋಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.